ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಬಲ್ತಿರೋಂಥ 4 ಮಾವಿನಕಾಯಿನ ತೊಗೊಂಡಿದ್ದೀನಿ. ಒಂದು 600 ಗ್ರಾಮಷ್ಟು ಬರುತ್ತೆ. ಮಾವಿನಕಾಯಿನ ಚೆನ್ನಾಗಿ ತೊಳೆದು ಸ್ವಲ್ಪನೂ ನೀರಿಲ್ದಿರೋ ಥರ ಒರೆಸ್ಕೋಬೇಕು. ಆಮೇಲೆ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬೇಕು. ಆಮೇಲೆ ಮಾವಿನಕಾಯಲ್ಲಿ ಈ ತೊಟ್ಟಿರುತ್ತಲ್ಲ ಸೊನೆ ಅನ್ನೋದು, ಅದನ್ನು ಬಿಸಾಕೋದಿಲ್ಲ ನಾವು. ಅದನ್ನು ಉಪ್ಪಿನಕಾಯಿಗೆ ಹಾಕ್ತೀವಿ. ಯಾಕಂದರೆ ಅದನ್ನು ಹಾಕೋದ್ರಿಂದ ಉಪ್ಪಿನಕಾಯಿ ಫ್ಲೇವರ್ ಜಾಸ್ತಿ ಆಗುತ್ತೆ. ಆಮೇಲೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದು ಬೇಕಾದರೆ ಹಾಕ್ಕೋಬಹುದು, ಬೇಡಾದರೆ ಬಿಸಾಕಬಹುದು. ಇದೇ ಆ ಸೊನೆ ಅಂದರೆ. ಅಳತೆಗೋಸ್ಕರ ಯಾವುದಾದ್ರೂ ಒಂದು ಕಪ್ ಅಥವಾ ಬೌಲನ್ನು ತೊಗೋಬೇಕು. ಈ ಕಪ್ಪಲ್ಲಿ ನನಗೆ 3 ಕಪ್ಪಷ್ಟು ಮಾವಿನಕಾಯಿ ಬಂದಿದೆ. ಆ ಮಾವಿನಕಾಯಿನ ಸ್ವಲ್ಪ ಗಾಳಿಗೆ ಹಾಕಬೇಕು, ಆವಾಗ ನೀರಿನಂಶ ಪೂರ್ತಿ ಹೋಗುತ್ತೆ. ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಸಾಸಿವೆನ ಹುರ್ಕೋತಾ ಇದ್ದೀನಿ ನಾನು. ಬಿಸಿಲಲ್ಲಿ ಕೂಡ ಹಾಕಬಹುದು. ಅದಕ್ಕಿಂತ ಮುಂಚೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಸಾಸಿವೆ ಎಣ್ಣೆ, ಅದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಹಿಂಗನ್ನು ಹಾಕಿ ಬಿಸಿ ಮಾಡಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಉಪ್ಪಿನಕಾಯಿ ಆಗೋಷ್ಟರಲ್ಲಿ ಎಣ್ಣೆ ತಣ್ಣಗಾಗತ್ತೆ ಅಂತ. ಈಗ ಅದೇ ಪಟ್ಲಲ್ಲಿ 3/4 ಭಾಗದಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ. ಹುರಿದಿರೋಂಥ ಸಾಸಿವೆನ ಪುಡಿ ಮಾಡಿ, ಅರ್ಧ ಬಟ್ಲಷ್ಟು ಸಾಸಿವೆ ಪುಡಿ, 2 ಟೀ ಸ್ಪೂನಷ್ಟು ಅರಿಶಿನ, 1-2 ಟೀ ಸ್ಪೂನಷ್ಟು ಮೆಂತೆ, ಹಾಗೆ ಇದು ಕಲ್ಲುಪ್ಪನ್ನ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಅದು ಕೂಡ ಒಂದು 3/4 ಬಟ್ಲಷ್ಟು, 1-2 ಹಿಡಿಯಷ್ಟು ಅಥವಾ 1 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ಈಗ ಎಲ್ಲ ಈ ಪುಡಿಗಳನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಕಟ್ ಮಾಡಿರೋ ಮಾವಿನಕಾಯಿನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಆಮೇಲೆ ಒಗ್ಗರಣೆಗೆ ಅಂತ ಎಣ್ಣೆ ಬಿಸಿ ಮಾಡಿದ್ವಲ್ಲ, ಅದು ಪೂರ್ತಿ ತಣ್ಣಗಾದ್ಮೇಲೆ ಹಾಕ್ಕೋಬೇಕು. ಬಿಸಿದು ಯಾವುದೇ ಕಾರಣಕ್ಕೂ ಹಾಕಬಾರ್ದು, ಮಾವಿನಕಾಯಿ ಮೆತ್ತಗಾಗ್ಬಿಡುತ್ತೆ. ಎಣ್ಣೆ ಬೇಕಾದರೆ ಹಾಗೆ ಡೈರೆಕ್ಟಾಗಿ ಹಸಿದೇ ಹಾಕಬಹುದು. ಎಳ್ಳೆಣ್ಣೆ ಆಗಿರ್ಬೋದು ಅಥವಾ ಶೇಂಗಾ ಎಣ್ಣೆ ಯಾವ್ದು ಬೇಕಾದರೂ ಹಾಕಬಹುದು. ನಾನಿಲ್ಲಿ ಸಾಸಿವೆ ಎಣ್ಣೆ ಹಾಕಿದ್ದೀನಿ. ಒಗ್ಗರಣೆ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ, ಹಾಗಾಗಿ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಎಣ್ಣೆನೇ ಹಾಕದೆ ಉಪ್ಪಿನಕಾಯಿ ಹಾಕ್ಬೋದು, ಅದು ನನ್ನ ಚಾನಲಲ್ಲಿದೆ, ಬೇಕಾದರೆ ಹೋಗಿ ನೀವು ನೋಡಬಹುದು. ಈಗ ಎಲ್ಲ ಚೆನ್ನಾಗಿ ಕಲಸಾದ್ಮೇಲೆ ಒಂದು ಜಾಡಿಗೆ ತುಂಬಿಸಿಟ್ಕೋಬೇಕು. ಜಾಡಿ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿಟ್ಟಿದ್ದೀನಿ ನಾನು. ಯಾವುದೇ ಉಪ್ಪಿನಕಾಯಿ ಆದ್ರೂ ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡಬಾರ್ದು, ಮತ್ತು ಸ್ಟೀಲ್ ಸ್ಪೂನ್ನ ಕೂಡ ಯೂಸ್ ಮಾಡಬಾರ್ದು. ಯಾಕಂದರೆ ಅದೆಲ್ಲ ಹುಳಿ ಅಂಶ ಇರೋದ್ರಿಂದ ರಿಯಾಕ್ಷನ್ ಆಗಿ ತುಕ್ಕಿಡಿಯೋಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಪ್ಲಾಸ್ಟಿಕ್ ಅಥವಾ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಬೇಕು ಉಪ್ಪಿನಕಾಯಿನ. ಈಗ ಉಪ್ಪಿನಕಾಯಿನ ನಾನು ಚೆನ್ನಾಗಿ ಏರ್ ಟೈಟ್ ಆಗೋ ರೀತಿ ಕಟ್ಟಿಟ್ಟಿದ್ದೀನಿ. 3 ದಿನ ಆದಮೇಲೆ ನಾನೀಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಮಧ್ಯದಲ್ಲಿ ನಾನೇನು ಕೈಯಾಡಿಸಿಲ್ಲ. 3 ದಿನ ಆದಮೇಲೆ ನಾನು ಇವಾಗಲೇ ಓಪನ್ ಮಾಡ್ತಾ ಇರೋದು. ಉಪ್ಪಿನಕಾಯಿನ ಯಾರು ಬೇಕಾದರೂ ಹಾಕಬಹುದು, ಆದರೆ ಅದನ್ನು ಕಾಪಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಯಾವುದೇ ಕಾರಣಕ್ಕೂ ಅದಕ್ಕೆ ನೀರಿನಂಶ ತಾಕಬಾರ್ದು ಮತ್ತು ಗಾಳಿ ಆಡಬಾರ್ದು. ಅದಕ್ಕೋಸ್ಕರ ಬಳಸೋದಕ್ಕೆ ಅಂತ ಒಂದು ಚಿಕ್ಕ ಬಾಟ್ಲಲ್ಲಿ ಎತ್ತಿಟ್ಕೋಬೇಕು. ಪ್ರತಿ ಸಾರಿ ನಾವು ಉಪ್ಪಿನಕಾಯಿ ಎತ್ಕೋಬೇಕಾದ್ರೆ ಒಣ ಸ್ಪೂನನ್ನೇ ಬಳಸಬೇಕು. ಈ ರೀತಿ ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಉಪ್ಪಿನಕಾಯಿ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ. ಫ್ರಿಡ್ಜ್ ಇಲ್ದೇ ಆರಾಮಾಗಿ ವರ್ಷಗಟ್ಟಲೆ ಆಚೆನೇ ಇಡಬಹುದು. ಎಣ್ಣೆ ಕಡಿಮೆ ಆಗಿದೆ ಅನ್ನಿಸ್ತು, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಮೇಲೆ ಹಾಕ್ತಾ ಇದ್ದೀನಿ. ಮತ್ತೇನು ಕೈಯಾಡಿಸೋ ಅವಶ್ಯಕತೆ ಇಲ್ಲ. ಈಗ ಉಪ್ಪಿನಕಾಯಿ ರೆಡಿ ಆಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಮಾವಿನಕಾಯಿ ತುಂಬ ಹುಳಿ ಇರೋದ್ರಿಂದ ಸ್ವಲ್ಪ ಉಪ್ಪು ಖಾರ ಜಾಸ್ತಿನೇ ಇಡಿಸುತ್ತೆ. ನಾನು ಹೇಳಿರೋ ರೀತಿಯಲ್ಲಿ ಒಂದು ಸರಿ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೀವೆಲ್ಲ ಯಾವ ಥರ ಮಾಡ್ತೀರಾ ಅದನ್ನು ತಿಳಿಸಿ, ಅದನ್ನು ಕೂಡ ನಾನು ಟ್ರೈ ಮಾಡ್ತೀನಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.